ನಮಸ್ಕಾರ ವೀಕ್ಷಕರೇ, ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಶಾ ಗೌತಮ್. ಇವತ್ತು ನಾವು ಬಂದಿರುವಂತಹ ದೇವಸ್ಥಾನ ಶ್ರೀ ಆದಿಮಾಯ ದೇವಸ್ಥಾನಕ್ಕೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಶ್ರೀ ಆದಿಮಾಯ ದೇವಸ್ಥಾನದ ಮಾಹಿತಿ, ಇತಿಹಾಸವನ್ನ ತಿಳ್ಕೊಂಡು ಬರೋಣ. ವೀಕ್ಷಕರೇ, ನಾವಿವತ್ತು ಮಂಗಳೂರಿನ ಜಪ್ಪಿನಮೊಗರು ಶ್ರೀ ಶಕ್ತಿಪೀಠ ಆದಿಮಾಯ ದೇವಸ್ಥಾನದಲ್ಲಿದ್ದೇವೆ. ಈ ದೇವಸ್ಥಾನದ ಮಹಿಮೆ ಜೊತೆಗೆ ಇತಿಹಾಸವನ್ನ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಈ ದೇವಸ್ಥಾನದ ಸಂಪೂರ್ಣ ದೃಶ್ಯಾವಳಿಗಳನ್ನು ಕಣ್ತುಂಬಿಕೊಂಡು ಬರೋಣ. ಕಡಲ ಅಲೆಗಳ ಜೋಗುಳನಾದ, ಹಸಿರು ಹೊದಿಕೆಯ ಬೆಟ್ಟ ಗುಡ್ಡಗಳ ಸೊಬಗು, ಪಶ್ಚಿಮ ಘಟ್ಟಗಳ ಪ್ರಕೃತಿ ವೈಭವ, ಭಕ್ತಿಯ ಚಿಲುಮೆಯಂತೆ ನಿರಂತರವಾಗಿ ಹರಿಯುವ ಪವಿತ್ರ ಕ್ಷೇತ್ರಗಳ ದೈವಿಕ ಸಾನ್ನಿಧ್ಯ, ಯಕ್ಷಗಾನ, ಕಂಬಳ, ಭೂತಾರಾಧನೆ ಸೇರಿದಂತೆ ಅನನ್ಯ ಸಂಸ್ಕೃತಿ ಸಂಪ್ರದಾಯಗಳ ಸಿರಿವಂತ ಪರಂಪರೆಯನ್ನ ತನ್ನ ಮಡಿಲಲ್ಲಿ ಹೊತ್ತಿರುವ ಪವಿತ್ರ ನೆಲವೇ ತುಳುನಾಡು. ಪ್ರಕೃತಿಯ ಸೌಂದರ್ಯ, ಆಧ್ಯಾತ್ಮಿಕತೆಯ ಗಾಂಭೀರ್ಯ, ಶ್ರಮದ ಸಂಸ್ಕೃತಿ, ಸೌಹಾರ್ದದ ಬದುಕು ಹಾಗೂ ಅತಿಥಿ ಸತ್ಕಾರದ ಪರಂಪರೆ ಒಂದಾಗಿ ಬೆರೆತ ಈ ಭೂಮಿ ವೈವಿಧ್ಯದಲ್ಲಿಯೇ ಏಕತೆಯ ಸಂದೇಶ ಸಾರುವ ಸಾಂಸ್ಕೃತಿಕ ತವರೂರು. ಸಮುದ್ರದ ಅಲೆಗಳ ಲಯದಿಂದ ಹಿಡಿದು ಪಶ್ಚಿಮ ಘಟ್ಟಗಳ ಹಸಿರು ಉಸಿರಿನವರೆಗೆ ಪ್ರತಿಯೊಂದು ದೃಶ್ಯವೂ ತುಳುನಾಡಿನ ವೈಭವವನ್ನ ಜಗತ್ತಿಗೆ ಪರಿಚಯಿಸುತ್ತದೆ. ಈ ಪುಣ್ಯ ಭೂಮಿಯಲ್ಲಿ ಭಕ್ತಿಯ ಕಂಪನ ನಿರಂತರವಾಗಿ ಹರಡುವ ಮಹತ್ವದ ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ ಮಂಗಳೂರಿನ ಜಪ್ಪಿನಮೊಗರು ಸಮೀಪದ ನೇತ್ರಾವತಿ ನದಿಯ ತೀರದಲ್ಲಿರುವ ತಂದೋಳಿಗೆ ಶ್ರೀ ಆದಿಮಾಯ ದೇವಸ್ಥಾನ. ಶ್ರೀ ಆದಿಮಾಯ ದೇವಿಯು ತುಳುನಾಡಿನ ಜನರ ಆರಾಧ್ಯ ದೈವ ಶಕ್ತಿಯಾಗಿ, ಕರುಣಾಮಯಿ ತಾಯಿಯಾಗಿ ಹಾಗೂ ಸಂಕಷ್ಟದ ನಿವಾರಣೆಯಾಗಿ ಭಕ್ತರಿಂದ ಪೂಜಿಸಲ್ಪಡುತ್ತಾಳೆ. ಭಕ್ತಿ, ಶಕ್ತಿ ಮತ್ತು ರಕ್ಷಣೆಯ ಪ್ರತೀಕವಾಗಿರುವ ಈ ದೈವ ಸನ್ನಿಧಿ ಸಾವಿರಾರು ಭಕ್ತರಿಗೆ ನಂಬಿಕೆ, ಆತ್ಮವಿಶ್ವಾಸ ಮತ್ತು ಆಶಾಕಿರಣವಾಗಿದೆ. ದೇವಿಯ ಅನುಗ್ರಹದಿಂದ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ, ಸಂತಾನ, ವಿವಾಹ, ಉದ್ಯೋಗ ಮತ್ತು ಸಮೃದ್ಧಿ ದೊರೆಯುತ್ತದೆ ಅನ್ನುವುದು ಭಕ್ತರ ಅಚಲ ನಂಬಿಕೆ. ಮಂಗಳೂರು ನಗರದ ರಾಷ್ಟ್ರೀಯ ಹೆದ್ದಾರಿ 66ರ ಸಮೀಪ ಜಪ್ಪಿನಮೊಗರು ಪ್ರದೇಶದಲ್ಲಿ ನೇತ್ರಾವತಿ ನದಿಯ ತೀರದಲ್ಲಿರುವ ಈ ದೇವಸ್ಥಾನವು ಇತಿಹಾಸ, ಆಧ್ಯಾತ್ಮಿಕತೆ ಹಾಗೂ ಧಾರ್ಮಿಕ ಸಾಮರಸ್ಯದ ಪ್ರತೀಕವಾಗಿ ಗುರುತಿಸಿಕೊಂಡಿದೆ. ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 64ರ ಪಕ್ಕದಲ್ಲಿ ಜಪ್ಪಿನಮೊಗರು ಪ್ರದೇಶದಲ್ಲಿ ನೇತ್ರಾವತಿ ನದಿಯ ತೀರದ ರಮಣೀಯವಾದ ಪ್ರದೇಶದಲ್ಲಿ ಶ್ರೀ ಆದಿಮಾಯೆ ದೇವಸ್ಥಾನ ತಂದಳಿಗೆ ಹಲವಾರು ವರ್ಷಗಳಿಂದ ಈ ಒಂದು ದೇವಸ್ಥಾನ ಬಹಳ ಪುರಾತನದ್ದು. ಕಳೆದ 1999ರಲ್ಲಿ ಇಲ್ಲಿ ನೂತನವಾಗಿ ದೇವಸ್ಥಾನ ನವೀಕರಣಗೊಂಡು ಬ್ರಹ್ಮಕಲಶೋತ್ಸವ ನಡೆದು ಆಮೇಲೆ 2018 ಏಪ್ರಿಲ್
10ರಂದು ಬಹಳ ವಿಜೃಂಭಣೆಯಿಂದ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ವೇದಮೂರ್ತಿ ಬ್ರಹ್ಮಶ್ರೀ ವಿಠಲದಾಸ್ ತಂತ್ರಿಯವರಿಯರ ಪೌರೋಹಿತ್ಯದಲ್ಲಿ ನಡೆದಿದೆ. ಈ ಒಂದು ಕ್ಷೇತ್ರದಲ್ಲಿ ಧರ್ಮದರ್ಶಿಗಳಾಗಿ ಶ್ರೀ ದಯಾನಂದರವರು ಬಹಳ ಉತ್ತಮವಾಗಿ ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ವಿಶೇಷ ಏನೆಂದರೆ ಈ ದೇವಸ್ಥಾನದ ಪಕ್ಕದಲ್ಲಿ ಜುಮ್ಮಾ ಮಸೀದಿ ಉಂಟು. ನಾವೆಲ್ಲರೂ ಕೂಡ ಇಲ್ಲಿ ಬಹಳ ಸಹಬಾಳ್ವೆಯಿಂದ ಬದುಕ್ತಾ ಇದ್ದೇವೆ. ಮುಸ್ಲಿಮರು ಈ ಒಂದು ದೇವಸ್ಥಾನದ ಪೂಜಾ ವಿಧಿವಿಧಾನಗಳಿಗೆ ಕೂಡ ಭಾಗವಹಿಸುವುದು, ಅದಲ್ಲದೆ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಕೂಡ ಈ ಒಂದು ದೇವಸ್ಥಾನದಲ್ಲಿ ಬಂದು ಪೂಜೆಯಲ್ಲಿ ಭಾಗವಹಿಸುವುದು ಈ ಒಂದು ದೇವಸ್ಥಾನದ ವಿಶೇಷವಾಗಿರ್ತದೆ. ಈ ದೇವಸ್ಥಾನದಲ್ಲಿ ಶ್ರೀ ಆದಿಮಾಯ ದೇವರಿಗೆ ದರ್ಶನ ಉಂಟು. ಆದಿತ್ಯವಾರ, ಮಂಗಳವಾರ, ಶುಕ್ರವಾರ ದರ್ಶನ ಉಂಟು. ದರ್ಶನದಲ್ಲಿ ಊರ ಹಾಗೂ ಪರವೂರ ಹಲವಾರು ಭಕ್ತರು ಇಲ್ಲಿ ಬಂದು ತನ್ನ ಸಂಕಷ್ಟವನ್ನು ಕೇಳಿಕೊಂಡು ಅದಕ್ಕೆ ಪರಿಹಾರವನ್ನು ಕೂಡ ಮಾಡಿರ್ತಾರೆ. ಅದಲ್ಲದೆ ಬೆಂಗಳೂರು, ಮದ್ರಾಸು ಇನ್ನಿತರ ಹೊರ ರಾಜ್ಯಗಳಿಂದಲೂ ಕೂಡ ಈ ಒಂದು ಭಕ್ತರು ಇಲ್ಲಿಗೆ ಆಗಮಿಸಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸಿದಂಥ ಕೆಲವು ನಿದರ್ಶನಗಳು ಕೂಡ ಇದೆ. ಅಂತೆಯೇ ಈ ಒಂದು ಪರಿಸರ ಬಹಳ ಒಳ್ಳೆಯದಾಗಿ ನಡೀತಾ ಉಂಟು. ಆದಿಮಯ ಅಮ್ಮನವರ ಹಾಗೂ ಮಹಾಗಣಪತಿ ದೇವರ, ಗೋಪಾಲಕೃಷ್ಣ ದೇವರ ಎಲ್ಲ ಕೃಪಕಟಾಕ್ಷ ಇಲ್ಲಿ ಬಂದಂಥ ಭಕ್ತರಿಗೆ ಇದೆ ಅಂತ ಹೇಳಿಕೊಳ್ತಿದ್ದೆ. ಸುಮಾರು 1000 ವರ್ಷಗಳ ಇತಿಹಾಸ ಹೊಂದಿದೆ ಎನ್ನಲಾಗುವ ಈ ಕ್ಷೇತ್ರವು ಇಂದು ಕರಾವಳಿಯ ಪ್ರಮುಖ ಶಕ್ತಿ ಪೀಠಗಳಲ್ಲಿ ಒಂದಾಗಿ ಬೆಳಗ್ತಾ ಇದೆ. ಕಷ್ಟ ಪರಿಹಾರ ಕ್ಷೇತ್ರವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಈ ದೇವಾಲಯಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಮಾತ್ರವಲ್ಲದೆ ಬೆಂಗಳೂರು, ಚೆನ್ನೈ ಸೇರಿದಂತೆ ಹೊರ ರಾಜ್ಯಗಳಿಂದಲೂ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಈ ಕ್ಷೇತ್ರದ ಮತ್ತೊಂದು ವಿಶಿಷ್ಟತೆ ಅಂದ್ರೆ ದೇವಸ್ಥಾನದ ಪಕ್ಕದಲ್ಲೇ ಜುಮ್ಮಾ ಮಸೀದಿ ಇರೋದು. ಧಾರ್ಮಿಕ ಭಿನ್ನತೆಗಳನ್ನ ಮೀರಿ ಹಿಂದೂ, ಮುಸ್ಲಿಂ ಹಾಗೂ ಕ್ರೈಸ್ತ ಸಮುದಾಯದವರು ಪರಸ್ಪರ ಗೌರವ, ವಿಶ್ವಾಸ ಹಾಗೂ ಸೌಹಾರ್ದದಿಂದ ಬದುಕ್ತಾ ಇರೋ ಅಪರೂಪದ ಉದಾಹರಣೆಯಾಗಿ ಈ ಕ್ಷೇತ್ರ ಗುರುತಿಸಿಕೊಂಡಿದೆ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ. ಓಂ ಶ್ರೀ ಆದಿಮಾಯೇಚ್ಛೆ ಅನುಗ್ರಹ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣೆ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕ್ಷೇತ್ರ ಸಾಧಾರಣ 16 ವರ್ಷ ಪ್ರಾಯಡು ಯಾನ್ಮುಖ ದೇವಿನ ಪ್ರತಿಷ್ಠಾಪನೆ ಮಂತಿದೆ. ಅನಂತ ಪದ್ಮನಾಭ ತಂತ್ರಿ ನಮ್ಮ ಕದ್ರಿ ವಿಠಲದಾಸ್ ತಂತ್ರಿ ಪುನರ್ ಪ್ರತಿಷ್ಠೆ ಮಂತಿದ್ದಾರೆ. ಸಾಧಾರಣ ಅಷ್ಟಮಂಗಳಡು 1,000 ವರ್ಷದ ಮುಂದೆ ಈ ದೇವಿ ಈ ಬನಟು ಕುಲ್ದೇರಂದು ಅಷ್ಟಮಂಗಳ ತೋಜಿಡ ಇದ್ದೀನಿ. ಸಾಧಾರಣ ದೇವಸ್ಥಾನ 41 ವರ್ಷ ಅಂಡು ಮಲ್ಲಕಾಡು ಇದತ್ತುಗಳ ಎಂಜು ನರಮಾನಿ ಬರಂದಿದ್ದಾಂಡು ಅಂಚಿನ ಮಲ್ಲಕಾಡು ಆದಿಮಾಯ ನೆಲೆಯತ್ತೇರು. ಆದಿಶೇಷಲ ಆದಿಮಾಯಲ ಇಂಚಿನ ಒಂದು ಪುಣ್ಯಭೂಮಿ ಭಾರಿ ಕಷ್ಟಡು 400 ರೂಪಾಯಿಡು ಇದು ಮಲಗಿ ದೇವಸ್ಥಾನ ಏನು ಕಟ್ಟದೆ. 400 ರೂಪಾಯಿಡು ಕಟ್ಟಾಯಿನ ದೇವಸ್ಥಾನ ಇತ್ತ ಸಾಧಾರಣ 40 ಕೋಟಿದ ಸಂಪತ್ತುಂಡು. ದೇವಿನ ಸನ್ನಿಧಾನಗೂ ಸಾವಿರಾರು ಜನಕ್ಕೂ ಬರ್ಪೇರು. ಸಂತಾನ ಜನಕ್ಕೆ ಸಂತಾನ, ಮದ್ಮೆ ಜನಕ್ಕೆ ಮದ್ಮೆ, ಇಲ್ಲಿದ್ದ ಜನಕ್ಕೆ ಇಲ್ಲ ಆಪಿನ ಯೋಗ ಭಾಗ್ಯಲ್ಲ ಆ ಜಗನ್ಮಾತೆ ಚತುರ್ಭುಜಳಾದು ಶಂಖ ಚಕ್ರ ಗದಾ ಪದ್ಮ ಶ್ರೀದೇವಿ ಪಾಣಿಪೀಠ ಕುಳಿದಾಳು. ಅವತ್ತು ಶಕ್ತಿಪೀಠನು ಪ್ರತಿಷ್ಠೆ ಮಂತಮರಳೆಯನು. ಶಕ್ತಿಪೀಠಡು ಮಹಾ ಕೈಲಾಸವಾಸಿನಾಯನ ಪಾರ್ವತೀ ದೇವಿ ಆದಿಶಕ್ತಿ ಆದಮುಖ ನೆಲೆಯಾತಾಳು. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆಯ್ನ 3 ಶಕ್ತಿಯುಳ್ಳ ಆ ಬಿಂಬೋಡು ಅಡಗದೇರು. ಅಂಚಾದ ಪುನಗ ಕ್ಷೇತ್ರುಡು ಜನಸಂಖ್ಯೆ ಬರೊಂದು ಪುಯರು ಆಂಡಲ ಯಾನು ದಾನ ಧರ್ಮ ಮನ್ಪುವೆ. ಸೈತನ ಪತ್ತಾಯರ ಕಾಟೋಗು ಮದ್ಮಲಲ್ಲಿ ದಿಬ್ಬಣಗು ಸೀರೆ ಮಾತ ಕೊಡು ದಾನ ಧರ್ಮ ಮನ್ಪುವೆ. ನಮ್ಮ ಪನ್ಪುನ ದಾಲಜ್ಜಿ ನಮ್ಮ ಬಣ್ಣ ಉರಿ ಬೈದ ಪವನಗಳ ಉರಿಯಪ್ಪ 5 ಸಂಪತ್ತು ದಾನೆ ಆದಿಲಕ್ಷ್ಮಿ ಮುಟ್ಟು ಉಳಿದಾಳು. 5 ಶ್ರೀಚಕ್ರಾಂಕಿತ ರತ್ನಸಿಂಹಾಸನ ಆದಿಮಾಯ ದೇವಸ್ಥಾನ ಓಳ್ಳ ಇಜ್ಜಿಂದು ಯೋಜನೆ ಬರ್ಕೊಂಡು ಅಂಚನೆ ಮೂಲ ಆದಿಮಾಯ ನೆಲೆಯಾತಾಳು. ಆದಿಮಾಯ ಪದ ದಾನೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಪ್ಪಾಯಿನಾಳು. ಸೃಷ್ಟಿ ಸ್ಥಿತಿ ಪ್ರಳಯ 3 ಮೂರ್ತಿಗಳಲ್ಲಿ ಸೃಷ್ಟಿ ಮಂತಿನಂಚಿನ ಅಪ್ಪೆ ಆದಿಮಾಯೆ. ಆಲೆ ಮಹಾಮಾಯೆ. 5 ಆದಿಮಾಯನ ಕಟಾಕ್ಷನು ಕಳೆಯುಗಳು
ಮುಲ್ಪ ತಂದೋಳಿಗೆ ಕ್ಷೇತ್ರಡು ದೇವಿ ನೆಲಾತಾಳು. ತಂದೋಳಿಗೆ ಬಂತು ಮರ ಇತ್ತಳು. ಐದಾದ ದೇವಿಗೆ ಮುಲ್ಪ ತಂದೋಳಿಗೆ ಎಂದು ಕುದರಾಂಡು ನಿಜವಾದ ಒಂದು ದೇವಿಪುರ. ದೇವಿಪುರ ತಂದೋಳಿಗೆ ಮರ ಇತ್ತಿಲ್ಲರಾದ್ರ ತಂದೋಳಿಗೆ ಕ್ಷೇತ್ರ ಬಂತು ಪ್ರಸಿದ್ಧವಾಂಡು. ಐದಾದ್ರ ಏರು ಈ ಸಂಧಾನ ಬರ್ತಾರ ಆಕನ ಕಷ್ಟನು ಪೂರ ಪರಿಹಾರ ಮನ್ಪಾಳು, ದುರ್ಗತಿ ನಿವಾರಣೆ ಮನ್ಪಾಳು, ಆರೋಗ್ಯ ಭಾಗ್ಯನು ಕೊಡ್ಪಾಳು. ಪತ್ತಿಂಚಿನ ಕಷ್ಟನು ಮಾತ್ರ ಪರಿಹಾರ ಮಂತ್ರ ಅಪ್ಪೆ ಮೂಳು ಆದಿಮಾಯ. ಆದಿಮಾಯ ಪಂಡ ಕಣ್ಣಿಗೆ ತೋಜಾಂದಿನ ಶಕ್ತಿ ಆದಿ ಜಾಂದಿನಾಳು ಆದಿಮಾಯ. ಐಕ್ ಮಾತಾದೇವನಲ್ಲ ಅಪ್ಪ ಏನಾಳು ಆದಿಮಾಯ ಪಂಡ ಪರಂಜ್ಯೋತಿ. ಅವಿನ ತಿಳಿಯಲು ನಂಗೆ ಸಾಧ್ಯಜ್ಜಿ ಪರಂಜ್ಯೋತಿ ಪರಬ್ರಹ್ಮ ಸ್ವರೂಪಿಣಿ ಬಂತಮ. ತಂದೋಳಿಗೆ ಕ್ಷೇತ್ರ ಜಪ್ಪಿನ ಮಗರ ವೈದ್ಯನಾಥನ ಗ್ರಾಮಡು ಆದಿಮಾಯ ಎತ್ತರಳು ನೆಲೆಯಾತಾಳು. ಸದಾ 1,000 ವರ್ಷದ ಮುಂದೆ ಈ ಮರಟು ಆದಿಶೇಷಿ ಗೋಡಿದ ಮರಟು ನೇಲೊಂತನಿಗೆ ಆದಿಶೇಷಲ ಆದಿಮಾಯಲ ರಡ್ಡನ್ನು ಬೊಕ್ಕ ಶಕ್ತಿಪೀಠ ಬೊಕ್ಕ ಪ್ರತಿಷ್ಠೆ ಮಂತ್ಯಾನು ಗೋಪಾಲಕೃಷ್ಣ ದೇವರಿನ ಪ್ರತಿಷ್ಠಾನು. ಐದಾದ್ರ ಈ ಕ್ಷೇತ್ರನು ವಾಸ್ತು ಕೊಡ್ತಿನಾರು. ಕುದ್ರೋಳಿ ದಕ್ಷಿಣಮೂರ್ತಿ ಪನ್ಪನಾರು ಮಧುರದ ಆಯಣು ಕೊಡ್ತೇರು. 6 ದಕ್ಷಿಣಮೂರ್ತಿ ಬೇಳೆ ನರೆ ಕೊರಿಯ ನಾರು ದಕ್ಷಿಣಮೂರ್ತಿ ಮಧುರದ ಆಯವನ್ನು ಕೊಡ್ತು ದೇವಸ್ಥಾನ ಏರ್ಪಾಡು ಮಾಡ್ತೀರಿ. ಐದಾದ್ರ ಮಹಾತೆರೆಗಳ ಜಗನ್ಮಾತೆ ಅನುಗ್ರಹ ಮನ್ಪಾಳು. ಸದ್ಮಾರ್ಗ ಸದ್ಬುದ್ಧಿ ಸಜ್ಞಾನನು ಕೊಡ್ದು ಸರ್ವೇಶ್ವರಿಯಾಯಿನ ಮಹಾಮಾಯೆ ಬ್ರಹ್ಮ ವಿಷ್ಣು ಮಹೇಶ್ವರ ಆದೀನ ಶಕ್ತಿ ಮಹಿಷಾಸುರ ಮರ್ದಿನಿ ಚಂಡ ಮುಂಡಾಂಕಿತ ಧೂಮಲೋಚನ ಬಂಜಿತ ರಕ್ತ ಬೀಜಾಸುರ ಬಂಜಿನಿ ಸುಂಬಾನಿ ಸುಂಬ ಸಂಹಾರ ಮಂತದು ಕಳಿವುಗೊಡು ದೇವಿ ನಂಗೆ ತೋಜಿದೇರು ಕಳಿವುಗೊಡು ಬಿಂಬೋಡು ಅಪ್ಪಿನ ಮತೂಪ ಆದಿಮಾಯ ಬಂಪನ ಶಕ್ತಿ ತಂದೋಳಿಗೆ ಕಣ್ಮನಿಯಾಯಿನಂಚಿನ ದೇಜಾಮಯವಾಯಿನಂಚಿನ ಶಕ್ತಿ ಈ ತಂದೋಳಿಗೆ ಉಂಡು. ತಂದೋಳಿಗೆ ಬತ್ತಿನಕಳಿಗೆ ಅಭಯ ಪ್ರಸಾದ ಅನುಗ್ರಹ ಮನ್ಪುನ ಮಧ್ಯಾಹ್ನ 11 ಗಂಟೆಗೆ ದೇವರನ್ನ ವಾಕದಾನ ಹಾಕೊಂಡು 11 ಗಂಟೆ ಇದ್ದು 12 ಗಂಟೆ ಮುಟ್ಟ ವಾಕದಾನ ಕೊಡ್ದು ಅಕ್ಕಲಕ್ಕನ ಕಷ್ಟನು ಪೂರ ಪರಿಹಾರ ಮಂತ್ರ ಬೋಡದು ದೇವಿ ವಾಕ್ದೇವಿ ಆದ ಮುಲ್ಪ ಅಭಯ ಕೊಡ್ಪಾಳು. ಐದಾದ್ರ ಮಾತೆರೆಗಳ ಆ ದೇವಿ ಸದ್ಮಂಗಲ ಕೊಡಾಡು. ಯಾನು ಎನ್ನ ಅನ್ಪುಂದಾಲಜ್ಜಿ ನಮ್ಮ ಆ ದೇವರನ್ನ ಚಾಕ್ರದಕ್ಕಳು ಎಂಕು ಅಮ್ಮ ಅಂದು ಪೇರು ಐದಾದಿತ್ತ ಧರ್ಮದಕ್ಷಿಪೋದು ಪ್ರಧಾನ ಅರ್ಚಕೆಯರು ಬಂದ್ಬಿಟ್ಟು ಪುದರಡುಲ್ಲ. ಐದಾದ್ರೆ ಯಾನ್ ದಾರ ಆಡಂಬರದ್ದು ಎಂಕು ಪ್ರಜಿ ಪ್ಯಾಂಟ್ ಬನ್ಯನ್ನು ಪಾಡಿಗೆ ಹೋಗ್ಬಿಡು ಎಂಕು ಈ ಆಡಂಬರ ಲೈಕಿದ್ದಿ ಈ ಭಸ್ಮ ಪಾಡೊಂದು ತುಳಸಿ ಮಾಲೆ ಪಾಡಿಗೆ ಹೋಗಿ ನಿಂತಿದ್ದಿ ಯಾನ್ ನಿಖಲೆಕ್ಕನ ಮಾತಿನ ಲೆಕ್ಕನೆ ನಾನು ಉಳ್ಳೆ ಜನಕ್ಕಳು ಬಂಗಾರ ಗೊಪ್ಪ ಬತ್ತಾನೆ ಬೊಡ್ಚಾಂಡಲ್ಲಿ ಪಂಪೇರು ಆಂಡಲ ದೇವರಿಗೆ ಕಲೆಯನ್ನು ಸಾಲಿಸಾರ ಸಾಧ್ಯ. ಒಂದು ನಾಯಿ ಶಿವಲಿಂಗ ಪಡಕೆ ಮಾಡ್ತಿದ್ದ ಶಿವಲಿಂಗದ ಕಲೆ ಪೋಪುಜಿ ಅಂಚನೆ ಧರ್ಮ ಪ್ರತಿಷ್ಠೆ ಮನ್ಪ ಕಲಿಯುಗದ ಪ್ರಸನ್ನ ದೇವಿ ಆದಿಮಾಯೆ. ಆದಿಮಾಯ ದೇವಿ ಮಾತು 18ಮ ಅಧ್ಯಾಯಡು ಫಸ್ಟ್ಗೆ ದೇವಿ ಆದಿಮಾಯ ಬತ್ತದು ಲೋಕ ಸೃಷ್ಟಿ ಮನ್ಪಾಳೆ. ಚಂಡ ಮುಂಡೆನ ಮಹಿಷಾಸುರನ ಮಾತು ಕಿರ್ದು ದೇವತನ ಉದ್ಧಾರ ಮನ್ಪುಣ ಆದಿಶಕ್ತಿಯಾದ ಆದಿಮಾಯಾದ ಈ ತಂದೋಳಿಗೆ ನೆಲೆಯಾಗ್ತಾಳೆ. ಬತ್ತಿನಕ್ಲ ಕಷ್ಟನು ಪರಿಹಾರ ಮಂತದು ಅಕ್ಲೆ ಮಾತೆ ಎನ್ನಿನ ಕಾರ್ಯಗಳು ಜಯ ಮನ್ಪಾಳು. ನಂಬಿಕೆ ಬೋಡು ನಂಬಿಕೆ ಇದ್ದಿನದಾಳ ಪ್ರಯೋಜನ ಸಾವಿರ ಸುತ್ತು ಬಳಿ ಬತ್ತದ ಪ್ರಯೋಜನ ಇದ್ದಿ ಭಕ್ತಿಡು ಹೃದಯ ಪೂರ್ಣವಾದ ಆ ದೇವಿನ ನಮ್ಮ ಪ್ರಾರ್ಥನಾ ಮಂತಂಡ ನಮ್ಮ ಖಂಡಿತವಾದ ನಮ್ಮ ಇಷ್ಟನು ಅಲ್ಲಿ ಈಡೇರಿಸುವಾಳು. ಐದಾದ್ರ ಮಾತೆರೆಗಳ ಡ್ಯಾವಡು ಮಾತೆರ ಕಷ್ಟದ ಪರಿಹಾರ ಆದ ತಂದೋಳಿಗೆ ಕ್ಷೇತ್ರ ದೇವಿ ನಲ್ತೊಂದು ಪಾಡ ಬಂತ ಎನ್ನ ವಾಗ್ದಾನ.
ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮುಸ್ಲಿಂ ಸಮುದಾಯದವರು ಭಾಗವಹಿಸುವುದು ಹಾಗೂ ವಿವಿಧ ಧರ್ಮಗಳ ಭಕ್ತರು ಒಂದೇ ಸ್ಥಳದಲ್ಲಿ ಪ್ರಾರ್ಥನೆ ಸಲ್ಲಿಸುವುದು ಈ ನೆಲದ ಸಾಮರಸ್ಯದ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತದೆ. ಕ್ಷೇತ್ರದ ಇತಿಹಾಸದ ಪ್ರಕಾರ ಆದಿಮಾಯೆ ದೇವಿಯು ಆದಿಶಕ್ತಿಯ ಸ್ವರೂಪವಾಗಿದ್ದು ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯ ತ್ರಿಶಕ್ತಿಗಳ ಸಂಕೇತವಾಗಿ ಇಲ್ಲಿ ನೆಲೆಸಿದ್ದಾಳೆ ಅನ್ನೋ ನಂಬಿಕೆ ಇದೆ. ಅಷ್ಟಮಂಗಳ ಪ್ರಶ್ನೆಯಲ್ಲಿ ದೇವಿಯ ಸನ್ನಿಧಾನವು ಸುಮಾರು 1000 ವರ್ಷಗಳಷ್ಟು ಪುರಾತನವಾಗಿದೆ ಅಂತ ತಿಳಿದು ಬಂದಿದೆ. ಈ ಬಗ್ಗೆ ಅರ್ಚಕರು ಹೇಳುತ್ತಾರೆ. ಅನಂತ ಪದ್ಮನಾಭ ತಂತ್ರಿಗಳಿಂದ ಮೂಲ ಪ್ರತಿಷ್ಠೆ ನಡೆದಿದ್ದು, ಬಳಿಕ ಕದ್ರಿಯ ವೇದಮೂರ್ತಿ ಬ್ರಹ್ಮಶ್ರೀ ವಿಠಲದಾಸ ತಂತ್ರಿಗಳಿಂದ ಪುನಃ ಪ್ರತಿಷ್ಠಾಪನೆ ನೆರವೇರಿಸಲಾಯಿತು. ಆರಂಭದಲ್ಲಿ ದಟ್ಟ ಕಾಡಿನ ಮಧ್ಯೆ ಸಣ್ಣ ಗುಡಿಯಾಗಿದ್ದ ಈ ದೇವಸ್ಥಾನ ಭಕ್ತರ ಅಪಾರ ಭಕ್ತಿ ಮತ್ತು ಸಹಕಾರದಿಂದ ಇಂದು ಭವ್ಯ ದೇವಾಲಯವಾಗಿ ರೂಪುಗೊಂಡಿದೆ. ಭಕ್ತರ ದೇಣಿಗೆ ಮತ್ತು ಸೇವಾ ಭಾವದಿಂದ ಕ್ಷೇತ್ರವು ನಿರಂತರವಾಗಿ ಅಭಿವೃದ್ಧಿ ಹೊಂದಾಯಿತು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಹೊಂದಿದೆ. ನಮಸ್ಕಾರ, ನನ್ನ ಹೆಸರು ಸಾಯಿ ಪ್ರಸಾದ್. ನನ್ನ ಹುಟ್ಟಿ ಬೆಳೆದಿದ್ದೆಲ್ಲ ಕೇರಳದಾಗ. ನನ್ನ ಫ್ರೆಂಡ್ ಇಲ್ಲಿಗೆ ಕರೆದಿದ್ದು, ಅಮ್ಮಂದು ಅನುಗ್ರಹದಿಂದ ನಾನು ಇಲ್ಲಿಗೆ ಬಂದಿದ್ದೆ. ಆದ್ಮೇಲೆ ಅನುಗ್ರಹದಿಂದ ಅಮ್ಮಂದು ಈಗ ಇಲ್ಲಿಗೆ ಬಂದು ಮಂಗಳೂರಿಗೆ 4 ವರ್ಷ ಆಯಿತು. 4 ವರ್ಷದಲ್ಲಿ ನನಗೆ ಅನುಭವ ಇದ್ದಿದ್ದು, ಒಂದು ಸ್ವಿಚ್ ಆನ್ ಮಾಡಿ ಬೆಲ್ಲು ಹೊಡೆಯುವಾಗ ಪೂಜೆ ಟೈಮ್ನಲ್ಲಿ ನಾನು ಹೊಡೆದು ಕೆಳಗಡೆ ಹೋಗೋಕ್ಕೆ ಮುಂಚೆ ಮೇಲೆ ಆಯಿಲ್ ಇದ್ದಿದ್ದು ಗೊತ್ತಾಗಿಲ್ಲ, ಕೆಳಗಡೆ ಬಿದ್ದುಬಿಟ್ಟಿತ್ತು. ಅಮ್ಮ ಅಂತ ಹೇಳಿದ್ದು. ಅಮ್ಮ ಕರ್ಕೊಂಡು ಹೋಗಿ ಅಲ್ಲಿ ಗಣೇಶ ಹತ್ರ ಬಿಟ್ಟಿದ್ದು. ಬೆಲ್ಲು ಹೊಡೆದ ಮೇಲೆ ನನಗೆ ಅನುಭವ ಆಯಿತು. ಈ ಥರ ಅಮ್ಮ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟ ಮೇಲೆ ಬೆಲ್ಲು ಹೊಡೆದ ಮೇಲೆ ನನಗೆ ಕಾಣಿಸಿದೆ. ಒಂಚೂರು ಏನೂ ಆಗಿಲ್ಲ. ಅಮ್ಮಂದು ಅನುಗ್ರಹ ಅಷ್ಟಿತ್ತು. ಇದಕ್ಕಂತೂ ಜಾಸ್ತಿ ಏನು ಬೇಕೇ ಇಲ್ಲ. ಬೆಳಿಗ್ಗೆ 8 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ, ಸಾಯಂಕಾಲ 8 ಗಂಟೆಗೆ ಪೂಜೆ ಕಂಟಿನ್ಯೂ ಇತ್ತು. ಫ್ರೀ ಇದ್ದುವಾಗೆಲ್ಲ ನಾನು ಇಲ್ಲಿಗೆ ಬಂದು ಸೇವೆ ಮಾಡ್ತೀನಿ. ದೇವಾಲಯದ ಆವರಣದಲ್ಲಿ ಮಹಾಗಣಪತಿ ಹಾಗೂ ಗೋಪಾಲಕೃಷ್ಣ ದೇವರ ಸನ್ನಿಧಿಯೂ ಇದ್ದು ಕ್ಷೇತ್ರದ ಆಧ್ಯಾತ್ಮಿಕ ವೈಭವವನ್ನ ಮತ್ತಷ್ಟು ಹೆಚ್ಚಿಸಿದೆ. 1999ರಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಪೂರ್ಣಗೊಂಡು ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ನಂತರ 2018ರ ಏಪ್ರಿಲ್ 10ರಂದು ವೇದಮೂರ್ತಿ ಬ್ರಹ್ಮಶ್ರೀ ವಿಠಲದಾಸ ತಂತ್ರಿಗಳ ನೇತೃತ್ವದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯಿತು. ಪ್ರಸ್ತುತ ಕ್ಷೇತ್ರದ ಧರ್ಮದರ್ಶಿ ಶ್ರೀ ದಯಾನಂದ್ ಅವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು, ಸಮಾಜಮುಖಿ ಸೇವೆಗಳು ಹಾಗೂ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ಸಾಗ್ತಾ ಇದೆ. ಈ ಕ್ಷೇತ್ರದಲ್ಲಿ ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆ ಹಾಗೂ ದರ್ಶನಕ್ಕೆ ಹೆಚ್ಚಿನ ಮಹತ್ವ ಇದೆ. ಪ್ರತಿದಿನ ಮಧ್ಯಾಹ್ನ 11ರಿಂದ 12 ಗಂಟೆಯವರೆಗೆ ನಡೆಯುವ ವಾಗ್ದಾನ ಸೇವೆ ಭಕ್ತರನ್ನ ವಿಶೇಷವಾಗಿ ಆಕರ್ಷಿಸುತ್ತದೆ. ದೇವಿಯ ಆಶೀರ್ವಾದದ ಮೂಲಕ ಭಕ್ತರ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ಅನ್ನೋ ನಂಬಿಕೆ ಸಾವಿರಾರು ಭಕ್ತರಲ್ಲಿದೆ. ಸಂತಾನ ಭಾಗ್ಯ, ವಿವಾಹ ಯೋಗ, ಆರೋಗ್ಯ, ಉದ್ಯೋಗ ಸೇರಿದಂತೆ ಜೀವನದ ಅನೇಕ ಸಂಕಷ್ಟಗಳಿಗೆ ದೇವಿಯ ಅನುಗ್ರಹ ಲಭಿಸುತ್ತದೆ ಎಂದು ಭಕ್ತರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ. ಈ ಒಂದು ದೇವಸ್ಥಾನದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪೂಜೆ, ಗಣೇಶ ಚತುರ್ಥಿಯ ಪೂಜೆ, ಅದಲ್ಲದೆ 1 ತಿಂಗಳು ನಡೆಯುವಂತಹ ಧನುರ್ಮಾಸ ಪೂಜೆ, ಅದಲ್ಲದೆ ನವರಾತ್ರಿ ಉತ್ಸವ ಬಹಳ ವಿಜೃಂಭಣೆಯಿಂದ 9 ದಿವಸ ನಡೀತಾ ಉಂಟು. ಇಲ್ಲಿ ನವರಾತ್ರಿ ಉತ್ಸವದಲ್ಲಿ ಪ್ರತಿ ದಿವಸವೂ ಕೂಡ ಅನ್ನ ಸಂತರ್ಪಣೆ, ಊರ ಹಾಗೂ ಪರವೂರ ಭಕ್ತಾದಿಗಳು ಬಂದು ಅನ್ನ ಸಂತರ್ಪಣೆಯನ್ನು ಸ್ವೀಕರಿಸ್ತಾರೆ. ಅದೇ ರೀತಿ ವಾರ್ಷಿಕ ಉತ್ಸವ ಮಾರ್ಚ್ 22, 23ರಂದು ವಾರ್ಷಿಕ ಉತ್ಸವ ಸುಮಾರು 5 ದಿವಸಗಳ ನಡೆದು ಚಂಡಿಕಾ ಹವನ ಇಲ್ಲಿ ಬಹಳ ಒಂದು ವಿಶೇಷವಾದ ಪೂಜೆ ಆಗಿರ್ತದೆ. ಅಲ್ಲಿ ಕೂಡ ಸುಮಾರು 2000 ಭಕ್ತಾದಿಗಳು ಈ ಒಂದು ಸಮಯದಲ್ಲಿ ಬಂದು ಊಟೋಪಚಾರವನ್ನು, ಅನ್ನಪ್ರಸಾದವನ್ನು ಕೂಡ ಸ್ವೀಕರಿಸಿದೆ. ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಊರ ಹಾಗೂ ಪರವೂರ ಭಕ್ತರ ದೇಣಿಗೆಗಳಿಂದ ಇಲ್ಲಿ ಅನ್ನಪ್ರಸಾದ ನಿತ್ಯವೂ ಮಂಗಳವಾರ ಮತ್ತು ಶುಕ್ರವಾರ ನಡೀತಾ ಉಂಟು.
ಕ್ಷೇತ್ರದಲ್ಲಿ ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ಧನುರ್ಮಾಸ ಪೂಜೆ ಹಾಗೂ 9 ದಿನಗಳ ನವರಾತ್ರಿ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ. ನವರಾತ್ರಿಯ ಪ್ರತಿದಿನವೂ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗುತ್ತೆ. ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ನಡೆಯುವ 5 ದಿನಗಳ ವಾರ್ಷಿಕ ಜಾತ್ರೆ ಕ್ಷೇತ್ರದ ಪ್ರಮುಖ ಧಾರ್ಮಿಕ ಉತ್ಸವವಾಗಿದ್ದು, ಚಂಡಿಕಾ ಯಾಗ ಇದರ ಪ್ರಮುಖ ಆಕರ್ಷಣೆಯಾಗಿದೆ. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆದು ಅನ್ನ ಪ್ರಸಾದ ಸ್ವೀಕರಿಸುತ್ತಾರೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನಡೆಯುವ ನಿರಂತರ ಅನ್ನದಾನ ಸೇವೆಯು ಕ್ಷೇತ್ರದ ವಿಶೇಷ ಪರಂಪರೆಯಾಗಿದೆ. ಜಾತಿ, ಮತ, ಧರ್ಮ ಭೇದವಿಲ್ಲದೆ ಎಲ್ಲರಿಗೂ ಅನ್ನ ದಾಸೋಹ ನಡೆಸುವ ಈ ಕ್ಷೇತ್ರವು ಸೇವೆಯ ಮೂಲಕ ಸಮಾಜದಲ್ಲಿ ಸಮಾನತೆಯ ಸಂದೇಶ ಸಾರ್ತಾ ಇದೆ. ಕ್ಷೇತ್ರದ ಪ್ರಧಾನ ಅರ್ಚಕರು ಸರಳ ಜೀವನ ಶೈಲಿಯನ್ನ ಅನುಸರಿಸ್ತಾ ಇದ್ದು, ಧರ್ಮ ರಕ್ಷಣೆ ಮತ್ತು ಭಕ್ತ ಸೇವೆಗೆ ತಮ್ಮ ಜೀವನದ ಧ್ಯೇಯ ಅಂತ ಹೇಳುತ್ತಾರೆ. ದೇವಿಯ ಮೇಲಿನ ಅಚಲ ಭಕ್ತಿ, ಪ್ರಾಮಾಣಿಕ ಪ್ರಾರ್ಥನೆ ಮತ್ತು ಸತ್ಕಾರ್ಯಗಳಿಂದ ಯಾವುದೇ ಸಂಕಷ್ಟಕ್ಕೂ ಪರಿಹಾರ ದೊರೆಯುತ್ತದೆ ಅನ್ನುವ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸುತ್ತಾರೆ. ಕಳೆದ ಹಲವು ವರ್ಷಗಳಿಂದ ಕ್ಷೇತ್ರಕ್ಕೆ ಭೇಟಿ ನೀಡ್ತಾ ಇರೋ ಭಕ್ತರು ಒಮ್ಮೆ ಸಣ್ಣ ಗುಡಿಯಾಗಿದ್ದ ದೇವಸ್ಥಾನ ಇಂದು ಭವ್ಯ ಶಕ್ತಿಪೀಠವಾಗಿ ಬೆಳೆದಿರೋದನ್ನ ಕಂಡು ಸಂತಸ ವ್ಯಕ್ತಪಡಿಸುತ್ತಾರೆ. ನೆನೆಸಿದ ಕಾರ್ಯಗಳು ನೆರವೇರ್ತಾ ಇವೆ. ಆದಿಮಾಯೆ ದೇವಿಯ ಕಾರಣಿಕ ಶಕ್ತಿ ಅಪಾರವಾಗಿದೆ ಅನ್ನೋದು ಸಾವಿರಾರು ಭಕ್ತರ ಅನುಭವವಾಗಿದೆ. ಸಾವಿರಾರು ವರ್ಷಗಳ ಆಧ್ಯಾತ್ಮಿಕ ಪರಂಪರೆ, ಧಾರ್ಮಿಕ ಸಾಮರಸ್ಯ, ನಿರಂತರ ಅನ್ನದಾನ, ವಾಗ್ದಾನ ಸೇವೆ ಹಾಗೂ ಭಕ್ತರ ಅಚಲ ನಂಬಿಕೆಯನ್ನ ತನ್ನ ಮಡಿಲಲ್ಲಿ ಹೊತ್ತಿರುವ ಜಪ್ಪಿನ ಮೊಗರಿನ ತಂದೋಳಿಗೆ ಶ್ರೀ ಆದಿಮಾಯ ದೇವಸ್ಥಾನ ಇಂದು ಕರಾವಳಿಯ ಪ್ರಮುಖ ಶಕ್ತಿ ಪೀಠಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಭಕ್ತಿ, ಸೇವೆ ಮತ್ತು ಸೌಹಾರ್ದದ ಸಂದೇಶ ಸಾರ್ತಾ ಇರೋ ಈ ಪವಿತ್ರ ಕ್ಷೇತ್ರವು ಮುಂದಿನ ಪೀಳಿಗೆಗೂ ಆಧ್ಯಾತ್ಮಿಕ ದಾರಿದೀಪವಾಗಿ ಸಾವಿರಾರು ಭಕ್ತರ ಬದುಕಿನಲ್ಲಿ ಆಶಾಕಿರಣವಾಗಿ ಬೆಳಗುತ್ತಲೇ ಇದೆ. ಅನ್ನ ಸಂತರ್ಪಣೆ ಉಂಡು, ಮಾತ ಬತ್ತಿನಕ್ಲೆಲ್ಲ ವನಸುಗೊಪ್ಪಿನಂಚಿನ ತಂದೋಳಿಗೆಡುಂಡು. ಐದಾದ್ರ ಮಂಗಳವಾರ, ಶುಕ್ರವಾರ, ಭಾನುವಾರ 11 ದರ್ಶನ ಶುರು ಹಾಕೊಂಡು ದೇವರನ್ನ ಅರ್ಧ ಗಂಟೆಡು ವಾಕದಾನ ಕೇನು ಕಷ್ಟದ ಕೇನು ನಕಲಿ ಮತ್ತು ವಾಕದಾನ ಆದಿಮಾಯ ಕೊಡ್ಪೇರು. ಮಾರನೇ ಮೇಲೆ ಲಲಿತಾ ಪಂಚಮಿಗೆ 5ನೇ ಪೂಜೆ ದಾನಿ ಚಂಡಿಯಾಗ ನಡಪುಂಡು. ಸಾವಿರಾರು ಜನಗಳು ಬರ್ತದ್ದು ದೇವರಿಗೆ ನಮಸ್ಕಾರ ಮಾಡ್ತೇವೆ. ಐದಾದ್ರ ಈ ಸಂವಿಧಾನಡು ಏನ ಜೋಕಳಿ ಜನಕ್ಕೆ ಜೋಕಳ ಹಾಕೊಂಡು ಮದ್ಮೆ ಪೊಂದು ಮದ್ಮೆ ಹಾಕೊಂಡು ಕಷ್ಟೊಡಿತಿನ ಕಷ್ಟ ಪರಿಹಾರ ಇಲ್ಲ ಯೋಗ ಬರ್ಕೊಂಡು ಭಕ್ತಿಡು ನಮ್ಮ ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡು 1000 ಸತಿ ಅಡ್ಡ ಬುದ್ದು ಪ್ರಯೋಜನಜಿ ಏಕಾಂತ ಹೃದಯಡು ನಮ್ಮ ಆದಿಮಾಯನಿಂದ ನಮ್ಮ ಕಷ್ಟ ಪರಿಹಾರ ಹಾಕೊಂಡು ಕ್ಷೇತ್ರ ಧರ್ಮ ಪ್ರತಿಷ್ಠೆ ಹಾಕೊಂಡು. ಐದಾದ್ರ ಬರ್ಪಣಕೊಂಡು ಕ್ಷೇತ್ರ ವಾಕದಾನ ಕನ್ನಡಡೆ ದೇವರು ವಾಕದಾನ ಕೊಡ್ತೇವೆ. ಸುಲಭ ಭಾಷೆ ಮತ್ತು ಕನ್ನಡಡೆ ಅಂಚೆ ಅನ್ನ ಸಂತರ್ಪಣೆ, ವಾಕದಾನ, ಭಕ್ತರನ್ನ ಕಷ್ಟ ಪರಿಹಾರ ಅದು, ದೇವರಿಗೆ ವಸ್ತ್ರದಾನ, ಮಾತಾ ಈ ಸಂಧಾನ ಬರ್ಕೊಂಡು. ಐದಾದ್ರೂ ನಲ್ಲ ಈ ದೇವಿನ ಕಟಾಕ್ಷನು ಮಾತ್ರೆಲ್ಲ ತಟ್ಪಾವಡು ನಂಬಿನ ಇಂಬುಂಡು ಬರ್ಕೊಂಡು ಶಾಸ್ತ್ರ ವೇದ ಉಂಡು. ಅಂಚೆನೆ ವಾಕದಾನ 11 ಗಂಟೆಗೆ ದರ್ಶನ ಶುರಾಂಡ 16 ಗಂಟೆನ ದರ್ಶನ ಮುಗಿಯುವುದು. ವಾಕದಾನ ಕೇನು ಕೊಡು ಕಷ್ಟ ಮಾತ ಕೇಳುವೇರು ಅಕ್ಕಲ ಕಷ್ಟ ಪರಿಹಾರ ಅಂಡ ದೇವಿಗೆ ಸರ್ವಾಲಂಕಾರ, ರಂಗಪೂಜೆ, ಸೊಲಭಾರ ಪೂಜೆ ಮಾತಾ ಕೊಡ್ತೇವೆ. ದೇವಿನ ಭಂಡಾರವು ಕಾಣಿಕೆಲ್ಲ ಬರ್ಕೊಂಡು. ಐದಾದ್ರ ಮಾತ್ರೆಗೆ ಅಡ್ಡಾವಡು ಶುಭಾವಡು. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಆದಿಮಾಯಿ ದೇವಸ್ಥಾನದ ಇತಿಹಾಸವನ್ನ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ದೇವಸ್ಥಾನದ ಇತಿಹಾಸ ಜೊತೆ ನಾನ್ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ.